ನೀವು ಯಾರನ್ನಾದರೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ? ಹಾಗಾದ್ರೆ ಹುಷಾರು, ನಿಮ್ಮ ಕುರುಡು ಪ್ರೀತಿ ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿರಬಹುದು. ಕಾವ್ಯ ಕೂಡ ರಘುವನ್ನು ಹೀಗೆ ನಂಬಿದ್ದಳು. ಅವನ ಹೆಂಡತಿ ರಾಕ್ಷಸಿ, ಅವನು ಮಾತ್ರ ಸಾಚ ಎಂದುಕೊಂಡಿದ್ದಳು. ಆದರೆ ಒಂದು ದಿನ ಫೋನ್ನಲ್ಲಿ ಬಂದ ಆ ಒಂದು ಮೆಸೇಜ್ ಅವಳ ಇಡೀ ಪ್ರಪಂಚವನ್ನೇ ಬದಲಾಯಿಸಿತು. ಗಂಡನ ಪ್ರೇಮಿ ಮತ್ತು ಹೆಂಡತಿ ಮುಖಾಮುಖಿಯಾದಾಗ ಏನಾಯ್ತು ಗೊತ್ತಾ? ತಿಳಿಯಲು ಈ ರೋಚಕ ಕಥೆಯನ್ನು ಪೂರ್ತಿಯಾಗಿ ನೋಡಿ. ಮನೆಯ ತುಂಬಾ ಘಮಘಮಿಸುವ ಬಿರಿಯಾನಿಯ ಪರಿಮಳ ಹಬ್ಬಿತ್ತು. ಕಾವ್ಯ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ಒಮ್ಮೆ ನೋಡಿಕೊಂಡಳು. ಇಂದು ಅವಳ ಪ್ರೀತಿಗೆ 2 ವರ್ಷ ತುಂಬಿದ ಸಂಭ್ರಮ. ಅಷ್ಟರಲ್ಲಿ ಡೋರ್ಬೆಲ್ ಶಬ್ದವಾಯಿತು. ಓಡಿ ಹೋಗಿ ಬಾಗಿಲು ತೆಗೆದ ಕಾವ್ಯನ ಮುಖದಲ್ಲಿ ನಗು ಅರಳಿತು. ಎದುರಿಗೆ ರಘು ನಿಂತಿದ್ದ. ಆದರೆ ಅವನ ಮುಖದಲ್ಲಿ ಎಂದಿನಂತೆ ಅದೇ ಬೇಸರದ ಛಾಯೆ ಇತ್ತು. ರಘು, ಇವತ್ತು ನಮ್ಮ ಲವ್ ಆನಿವರ್ಸರಿ. ಆದ್ರೂ ಯಾಕೆ ಮುಖ ಹೀಗಿಟ್ಕೊಂಡಿದ್ಯಾ? ಕಾವ್ಯ ಬೇಸರದಿಂದ ಕೇಳಿದಳು. ರಘು ಸೋಫಾದ ಮೇಲೆ ಕುಳಿತು ತಲೆ ತಗ್ಗಿಸಿದ. ಏನ್ ಮಾಡ್ಲಿ ಕಾವ್ಯ, ನಿನಗ್ ಗೊತ್ತಲ್ಲ ನನ್ನ ಪರಿಸ್ಥಿತಿ. ಮನೆಯೆಲ್ಲ ಸುಮಾಳ ಕಾಟ ತಡೆಯೋಕೆ ಆಗ್ತಾ ಇಲ್ಲ. ನಿನಗೋಸ್ಕರ ಬಂದೆ, ಆದ್ರೆ ಮನ್ಸ್ ಸರಿಯಿಲ್ಲ ಎಂದನು. ಕಾವ್ಯ ಅವನ ಪಕ್ಕ ಕುಳಿತು ಸಮಾಧಾನ ಮಾಡಿದಳು. ನನ್ಗೆ ಅರ್ಥ ಆಗತ್ತೆ ರಘು, ಆದ್ರೆ ಇನ್ನೆಷ್ಟು ದಿನ ಹೀಗೆ ಕದ್ದು ಮುಚ್ಚಿ ಬಾಳೋದು? ಅವಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ 2 ವರ್ಷ ಆಯ್ತು. ಯಾವಾಗ ಹೇಳ್ತೀಯಾ? ರಘು ಕಾವ್ಯಳ ಕೈ ಹಿಡಿದು ನಾಟಕೀಯವಾಗಿ ಹೇಳಿದನು. ನಂಬು ಕಾವ್ಯ, ನನಗೆ ನಿನ್ನನ್ ಬಿಟ್ಟಿರಕ್ಕಾಗಲ್ಲ. ಆದ್ರೆ ನನ್ನ ಅಮ್ಮನ ಆರೋಗ್ಯ ಅಷ್ಟು ಹದಗೆಟ್ಟಿದೆ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಈಗೇನಾದ್ರೂ ನಾನು ಡಿವೋರ್ಸ್ ವಿಷಯ ಎತ್ತಿದ್ರೆ ಅವ್ರು ಬದುಕೋದಿಲ್ಲ. ಅಮ್ಮ ಹುಷಾರಾದ ತಕ್ಷಣ ಎಲ್ಲವನ್ನೂ ಸರಿ ಮಾಡ್ತೀನಿ. ಕಾವ್ಯ ಮೌನವಾದಳು. ರಘು ಯಾವಾಗ್ಲೂ ಹೀಗೆ ಅಮ್ಮನ ಆರೋಗ್ಯದ ನೆಪ ಹೇಳಿ ಜಾರ್ಕೊಳ್ತಿದ್ದ. ಮರುದಿನ ಕಚೇರಿಯ ಕ್ಯಾಂಟೀನ್ನಲ್ಲಿ ಕಾವ್ಯ ತನ್ನ ಸ್ನೇಹಿತೆ ಸ್ನೇಹಾಗೆ ಎಲ್ಲವನ್ನೂ ಹೇಳಿದಳು. ಸ್ನೇಹ ಕೋಪದಿಂದ ಅಂದಳು, ಕಾವ್ಯ, ನೀನ್ ದಡ್ಡಗಿತ್ತಿ ತರ ಆಡ್ತಿದೀಯಾ? ಅವನು ಮದುವೆಯಾದ ಗಂಡಸು, 2 ವರ್ಷದಿಂದ ಒಂದೇ ಕಥೆ ಹೇಳ್ತಾ ಇದ್ದಾನೆ. ಅವನ ಹೆಂಡತಿ ಸುಮಾ ಕೆಟ್ಟವಳು, ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ಡಿವೋರ್ಸ್ ಕೊಡಲ್ಲ. ಇದೆಲ್ಲ ಬರೀ ನಾಟಕ ಅನ್ನಿಸ್ತಾ ಇಲ್ವಾ ನಿನ್ಗೆ? ಇಲ್ಲ ಸ್ನೇಹ, ರಘು ನನ್ನನ್ನು ಪ್ರೀತಿಸ್ತಾನೆ. ಅವನ ಕಷ್ಟ ನಂಗೆ ಅರ್ಥ ಆಗತ್ತೆ. ಕಾವ್ಯ ವಾದಿಸಿದಳು. ಹಾಗಾದ್ರೆ ಒಂದು ಕೆಲಸ ಮಾಡು, ಇವತ್ತು ಸಂಜೆ ಅವನನ್ನ ಭೇಟಿಯಾಗು. ಅವನ ಫೋನ್ ಚೆಕ್ ಮಾಡು, ಅಥವಾ ಅವನ ಹೆಂಡತಿ ಬಗ್ಗೆ ನಿಜವಾಗ್ಲೂ ವಿಚಾರಿಸು. ಸ್ನೇಹ ಸವಾಲ್ ಹಾಕಿದಳು. ಮುಂದೇನಾಗುತ್ತೆ? ಕಾವ್ಯ ಸ್ನೇಹಾಳ ಮಾತು ಕೇಳ್ತಾಳಾ ಅಥವಾ ರಘುವಿನ ಸುಳ್ಳಿನಲ್ಲೇ ಕಳೆದು ಹೋಗ್ತಾಳಾ? ಸ್ನೇಹಾಳ ಮಾತು ಕಾವ್ಯಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಚುಚ್ಚುತ್ತಿತ್ತು. ಆದರೂ ರಘುವಿನ ಮೇಲಿನ ಕುರುಡು ಪ್ರೀತಿ ಅವಳನ್ನು ತಡೆಯುತ್ತಿತ್ತು. ಅಂದು ಸಂಜೆ ರಘು ಮತ್ತು ಕಾವ್ಯ ಹೊರಗೆ ಊಟಕ್ಕೆ ಹೋಗುವ ಪ್ಲಾನ್ ಇತ್ತು. ಕಾವ್ಯ ತಯಾರಾಗಿ ಕಾಯುತ್ತಿದ್ದಳು. ಗಡಿಯಾರದಲ್ಲಿ 8 ಗಂಟೆಯಾಯಿತು. ರಘುವಿನ ಫೋನ್ ಬಂತು. ಹಲೋ ಕಾವ್ಯ, ಐ ಆಮ್ ಸಾರಿ, ಇವತ್ತು ಬರೋಕ್ಕಾಗಲ್ಲ. ರಘುವಿನ ಧ್ವನಿಯಲ್ಲಿ ಗಾಬರಿ ಇತ್ತು. ಯಾಕೆ ರಘು, ಇವತ್ತು ನಮ್ಮ ಸ್ಪೆಷಲ್ ದಿನ ಅಲ್ವಾ? ಕಾವ್ಯಳ ದನಿ ಒಡೆಯಿತು. ಅಯ್ಯೋ, ನಿನಗೆ ಅರ್ಥ ಆಗಲ್ವಾ? ಅಮ್ಮನಿಗೆ ಮತ್ತೆದೇನೋ ಕಾಣಿಸ್ಕೊಂಡಿದೆ. ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ. ICU ಬಂದಿದ್ದೀನಿ. ಡಾಕ್ಟರ್ಸ್ ಯಾರನ್ನೂ ಒಳಗೆ ಬಿಡ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ ಎಂದು ಹೇಳಿ ಫೋನ್ ಕಟ್ ಮಾಡಿದ. ಕಾವ್ಯಗೆ ತುಂಬಾ ದುಃಖವಾಯಿತು. ಆದರೆ ಅಮ್ಮನ ವಿಷಯ ಅಂದಾಗ ತಾನು ಹಠ ಮಾಡುವುದು ಸರಿಯಲ್ಲ ಎಂದು ಸುಮ್ಮನಾದಳು. ಮರುದಿನ ಬೆಳಿಗ್ಗೆ ಸ್ನೇಹಾಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಓಹ್, ICUನಲ್ಲಿದ್ದಾರಾ? ಯಾವ ಆಸ್ಪತ್ರೆ? ಸ್ನೇಹ ಕೇಳಿದಳು. ನಗರದ ಸಿಟಿ ಹಾಸ್ಪಿಟಲ್ ಅಂತ ಹೇಳಿದ. ಕಾವ್ಯ ಉತ್ತರಿಸಿದಳು. ಗುಡ್, ಹಾಗಾದ್ರೆ ನಾವೀಗ್ಲೇ ಅಲ್ಲಿಗೆ ಹೋಗೋಣ. ನೀನವನನ್ನ ಪ್ರೀತಿಸ್ತೀಯ ಅಲ್ವಾ? ಕಷ್ಟದ ಸಮಯದಲ್ಲಿ ಅವನ ಪಕ್ಕ ನಿಲ್ಲೋದು ನಿನ್ನ ಧರ್ಮ ಅಲ್ವಾ? ಬಾ ಹೋಗೋಣ. ಸ್ನೇಹ ಪಟ್ಟು ಹಿಡಿದಳು. ಕಾವ್ಯಗೆ ಭಯವಾಯಿತು. ಬೇಡ ಸ್ನೇಹ, ಅಲ್ಲಿ ಅವನ ಹೆಂಡತಿ ಇರ್ತಾಳೆ, ಜಗಳ ಆಗತ್ತೆ. ದೂರದಿಂದ ನೋಡೋಣ ಕಾವ್ಯ. ಅವನ ಅಮ್ಮ ನಿಜವಾಗ್ಲೂ ICUನಲ್ಲಿದ್ದಾರಾ ಅಂತ ನಮಗೂ ಗೊತ್ತಾಗ್ಬೇಕಲ್ವಾ? ಸ್ನೇಹ ಬಿಡಲಿಲ್ಲ. ಇಬ್ಬರೂ ಆಸ್ಪತ್ರೆಗೆ ಹೋದರು. ರಿಸೆಪ್ಷನ್ನಲ್ಲಿ ವಿಚಾರಿಸಿದಾಗ ಆಘಾತ ಕಾದಿತ್ತು. ರಘುವಿನ ತಾಯಿಯ ಹೆಸರಿನ ಯಾವ ರೋಗಿಯೂ ಅಲ್ಲಿ ದಾಖಲಾಗಿರಲಿಲ್ಲ. ಅಷ್ಟೇ ಅಲ್ಲ, ಕಳೆದ 1 ತಿಂಗಳಲ್ಲಿ ಆ ಹೆಸರಿನ ಯಾವ ಅಡ್ಮಿಷನ್ ಕೂಡ ಆಗಿರಲಿಲ್ಲ. ಕಾವ್ಯಳ ತಲೆ ತಿರುಗಿದಂತಾಯಿತು. ನೋಡಿದ್ಯಾ ಕಾವ್ಯ, ಅವನೆಂಥ ಸುಳ್ಳು ಹೇಳಿದ್ದಾನೆ? ಈಗ್ಲಾದರೂ ನಂಬ್ತೀಯಾ? ಸ್ನೇಹ ಕೇಳಿದಳು. ಅಷ್ಟರಲ್ಲಿ ಕಾವ್ಯಳ ಫೋನಿಗೆ ರಘುವಿನ ಮೆಸೇಜ್ ಬಂತು. ಅಮ್ಮ ಈಗ ಸ್ವಲ್ಪ ಹುಷಾರಾಗಿದ್ದಾರೆ, ವಾರ್ಡ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ನಾನಿವತ್ತು ಸಿಗೋಕ್ಕಾಗಲ್ಲ. ಕಣ್ಣೆದುರೇ ಸಾಕ್ಷಿ ಸಿಕ್ಕರೂ
ರಘು ಇನ್ನೂ ಸುಳ್ಳು ಹೇಳುತ್ತಿದ್ದಾನೆ. ಈ ಸತ್ಯ ತಿಳಿದ ಕಾವ್ಯ ಮುಂದೆ ಏನು ಮಾಡುತ್ತಾಳೆ? ಆಸ್ಪತ್ರೆಯ ಘಟನೆಯ ನಂತರ ಕಾವ್ಯ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಳು. ರಘು ತನ್ನನ್ನು 2 ವರ್ಷಗಳಿಂದ ಮೋಸ ಮಾಡುತ್ತಿದ್ದಾನೆಯೇ ಎಂಬ ಅನುಮಾನ ಈಗ ಬಲವಾಗಿತ್ತು. ಸ್ನೇಹಾಳ ಸಲಹೆಯಂತೆ ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅವಳು ನಿರ್ಧರಿಸಿದಳು. ರಘುವಿಗೆ ತಿಳಿಯದಂತೆ ಅವನ ಆಫೀಸ್ ಬಳಿ ಕಾಯಲು ನಿರ್ಧರಿಸಿದರು. ಸಂಜೆ 6 ಗಂಟೆ. ರಘುವಿನ ಆಫೀಸ್ ಬಿಡುವ ಸಮಯ. ಕಾವ್ಯ ಮತ್ತು ಸ್ನೇಹ ಕಾರಿನಲ್ಲಿ ಕುಳಿತು ಎದುರಿನ ಗೇಟನ್ನೇ ನೋಡುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ರಘು ಹೊರಗೆ ಬಂದ. ಆದರೆ ಅವನು ಒಂಟಿಯಾಗಿರಲಿಲ್ಲ. ಅವನ ಪಕ್ಕದಲ್ಲಿ ಒಬ್ಬ ಸುಂದರವಾದ ಮಹಿಳೆ ಇದ್ದಳು. ಅವಳೇ ಸುಮಾ ಇರಬೇಕು. ರಘು ನಗುತ್ತಾ ಅವಳ ಕೈ ಹಿಡಿದು ಕಾರಿನ ಬಾಗಿಲು ತೆಗೆದ. ಅವರಿಬ್ಬರ ಹಾವಭಾವ ನೋಡಿದರೆ ರಘು ಹೇಳುತ್ತಿದ್ದಂತೆ ಅವರ ನಡುವೆ ಜಗಳವಿರುವ ಹಾಗಿರಲಿಲ್ಲ. ಅವರು ತುಂಬಾನೇ ಖುಷಿಯಾಗಿದ್ದರು. ನೋಡು ಕಾವ್ಯ, ಇವನೇನಾ ದಿನ ನಿನ್ನತ್ರ ಬಂದು ಹೆಂಡತಿ ಕಾಟ ತಡೆಯೋಕಾಗ್ತಿಲ್ಲ ಅಂತಾಳೋದು? ಸ್ನೇಹ ವ್ಯಂಗ್ಯವಾಗಿ ಕೇಳಿದಳು. ಕಾವ್ಯಳ ಕಣ್ಣಲ್ಲಿ ನೀರು ಜಾರಿತು. ಅವನು ನನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ ಸ್ನೇಹ. ಅವನು ಅಮ್ಮನ ಆರೋಗ್ಯದ ಸುಳ್ಳು ಹೇಳಿ, ಹೆಂಡತಿ ಬಗ್ಗೆ ಕೆಟ್ಟದಾಗಿ ಹೇಳಿ ನನ್ನ ಸಿಂಪತಿಗಿಟ್ಟಿಸಿಕೊಂಡಿದ್ದಾನೆ. ಅಳೋದನ್ನ ನಿಲ್ಲಿಸು ಕಾವ್ಯ. ಈಗ ಅಳೋ ಸಮಯ ಅಲ್ಲ, ಪಾಠ ಕಲಿಸೋ ಸಮಯ. ನಿನಗೆ ಅವನ ಹೆಂಡತಿ ನಂಬರ್ ಸಿಗುತ್ತಾ? ಹೌದು, ಒಂದ್ಸಲ ಅವನ ಫೋನ್ನಲ್ಲಿ ನಾನು ಕದ್ದು ನೋಡಿದ್ದೆ. ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ, ಕಾವ್ಯ ಹೇಳಿದಳು. ಆ ಕ್ಷಣವೇ ಕಾವ್ಯ ಒಂದು ನಿರ್ಧಾರಕ್ಕೆ ಬಂದಳು. ರಘು ಇಷ್ಟು ದಿನ ಆಡಿದ ಆಟಕ್ಕೆ ಅಂತ್ಯ ಹಾಡಲೇಬೇಕು. ಅವಳು ನಡುಗುವ ಕೈಗಳಿಂದ ಸುಮಾಗೆ ಒಂದು ಮೆಸೇಜ್ ಮಾಡಿದಳು. ಹಾಯ್ ಸುಮಾ ಅವರೇ, ನಾನು ಕಾವ್ಯ. ನಿಮ್ಮ ಗಂಡ ರಘು ಬಗ್ಗೆ ನಾನೊಂದು ಕಟು ಸತ್ಯವನ್ನು ನಿಮಗೆ ಹೇಳಬೇಕಿದೆ. ದಯವಿಟ್ಟು ನನ್ನನ್ನೊಮ್ಮೆ ಭೇಟಿಯಾಗಿ. ಕೆಲವೇ ನಿಮಿಷಗಳಲ್ಲಿ ರಿಪ್ಲೈ ಬಂತು. ಯಾರ್ ನೀವು? ನಾಳೆ ಬೆಳಿಗ್ಗೆ 10 ಗಂಟೆಗೆ ಕೆಫೆ ಕಾಫಿ ಡೇನಲ್ಲಿ ಸಿಗೋಣ. ಗಂಡನ ಪ್ರೇಮಿಯನ್ನೇ ಎದುರುಗೊಳ್ಳಲು ಬರುತ್ತಿರುವ ಹೆಂಡತಿ ಸುಮಾ. ಈ ಭೇಟಿ ರಘುವಿನ ಬದುಕಿನಲ್ಲಿ ಎಂತಹ ಬಿರುಗಾಳಿ ಎಬ್ಬಿಸಲಿದೆ? ಕೆಫೆಯ ಮೂಲೆಯ ಟೇಬಲ್ನಲ್ಲಿ ಕಾವ್ಯ ಆತಂಕದಿಂದ ಕುಳಿತಿದ್ದಳು. ಬಾಗಿಲು ತೆರೆದು ಸುಮಾ ಒಳಬಂದಳು. ಅವಳ ಮುಖದಲ್ಲಿ ಗಾಂಭೀರ್ಯವಿತ್ತು. ಕಾವ್ಯ ಎದ್ದು ನಿಂತು ತಲ ತಗ್ಗಿಸಿದಳು. ನನ್ನ ಗಂಡನ ಬಗ್ಗೆ ಏನೋ ಹೇಳ್ಬೇಕು ಅಂದ್ರಲ್ಲ, ಹೇಳಿ. ಸುಮಾ ನೇರವಾಗಿ ವಿಷಯಕ್ಕೆ ಬಂದಳು. ಕಾವ್ಯ ಅಳುಕುತ್ತಲೇ ಎಲ್ಲವನ್ನೂ ಹೇಳಿದಳು. ಕಳೆದ 2 ವರ್ಷಗಳ ಸಂಬಂಧ, ರಘು ಹೇಳುತ್ತಿದ್ದ ಕಷ್ಟಗಳು, ಅಮ್ಮನ ಅನಾರೋಗ್ಯ ಮತ್ತು ಮದುವೆಯಾಗಿ ತಾನು ಸಿಲುಕಿಕೊಂಡಿದ್ದೇನೆ ಎಂದು ಹೇಳುತ್ತಿದ್ದ ಸುಳ್ಳುಗಳು ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಚ್ಚಿಟ್ಟಳು. ಸುಮಾ ಎಲ್ಲವನ್ನೂ ಶಾಂತವಾಗಿ ಕೇಳಿಸಿಕೊಂಡಳು. ಕಾವ್ಯ ಅಂದುಕೊಂಡಿದ್ದಂತೆ ಅವಳು ರೇಗಾಡಲಿಲ್ಲ ಅಥವಾ ಕಾವ್ಯಳ ಕೆನ್ನೆಗೆ ಬಾರಿಸಲಿಲ್ಲ. ಬದಲಾಗಿ ಅವಳ ಮುಖದಲ್ಲಿ ಒಂದು ವಿಷಾದದ ನಗು ಮೂಡಿತು. ಟೀ ಕುಡಿತೀರಾ ಕಾವ್ಯ ಎಂದು ಶಾಂತವಾಗಿ ಕೇಳಿದಳು ಸುಮಾ. ಕಾವ್ಯಗೆ ಆಶ್ಚರ್ಯವಾಯಿತು. ಮೇಡಮ್, ನಾನು ನಿಮ್ಮ ಸಂಸಾರ ಹಾಳು ಮಾಡಿದೆ, ನಿಮ್ಗೆ ಕೋಪ ಬರ್ತಿಲ್ವಾ? ಸುಮಾ ನಗುತ್ತಾ ಹೇಳಿದಳು. ನೀನು ಸಂಸಾರ ಹಾಳು ಮಾಡಿದ್ದಲ್ಲ ಕಾವ್ಯ, ನೀನು ಕೇವಲ ಬಲಿಪಶು. ನಿನಗೊಂದು ವಿಷಯ ಗೊತ್ತಾ? ರಘುವಿನ ಅಮ್ಮ ತೀರಿಕೊಂಡು 5 ವರ್ಷಗಳಾಗಿವೆ. ಏನು? ಆದ್ರೆ ರಘು ನೆನ್ನೆ ಕೂಡ ಅಮ್ಮ ಐಸಿಯುನಲ್ಲಿದ್ದಾರೆ ಅಂತ. ಹೌದು, ಅವನು ಹಾಗೇ ಹೇಳೋದು. ನಿನಗಿಂತ ಮೊದಲು ಶ್ವೇತಾ ಅಂತ ಒಬ್ಬಳಿದ್ದಳು. ಅವಳಿಗೂ ಇದೇ ಕತೆ ಹೇಳಿದ್ದ. ಈಗ ನೀನು, ಮುಂದೆ ಇನ್ನೊಬ್ಬಳು ಬರ್ತಾಳೆ. ಸುಮಾ ನಿರಾಳವಾಗಿ ಹೇಳಿದಳು. ನಿಮಗೆ ಇದೆಲ್ಲ ಗೊತ್ತಿದ್ರೂ ಯಾಕೆ ಸುಮ್ಮನಿದ್ದೀರಾ? ಕಾವ್ಯ ಕೇಳಿದಳು. ಸಮಾಜ, ಮನೆತನದ ಮರ್ಯಾದೆ ಅಂತ ಸುಮ್ಮನಿದ್ದೆ. ಅವನು ನನ್ನ ಹತ್ರ ನಿನಗೆ ಹುಚ್ಚು ಅಂತ ಸುಳ್ಳು ಹೇಳಿ ನನ್ನನ್ನೇ ಗಿಲ್ಟ್ನಲ್ಲಿ ಇಟ್ಟಿದ್ದ. ಆದ್ರೆ ಇವತ್ತು ನೀನು ಧೈರ್ಯ ಮಾಡಿ ಮುಂದೆ ಬಂದಿದೀಯಾ. ನಿನ್ನ ಧೈರ್ಯ ನೋಡಿ ನನಗೂ ಶಕ್ತಿ ಬಂದಿದೆ. ಇವತ್ತು ಈ ಆಟ ಮುಗಿಸೋಣ. ಸುಮಾ ತನ್ನ ಫೋನ್ ತೆಗೆದು ರಘುವಿಗೆ ಲೌಡ್ ಸ್ಪೀಕರ್ನಲ್ಲಿ ಕಾಲ್ ಮಾಡಿದಳು. ರಘು, ಎಲ್ಲಿದ್ದೀಯಾ? ಆಫೀಸ್ನಲ್ಲಿದ್ದೀನಿ ಸುಮಾ, ಫುಲ್ ಬ್ಯುಸಿ, ಅಮ್ಮನ ನೆನಪಾಗ್ತಿದೆ. ರಘು ಅದೇ ರಾಗ ಎಳೆದ. ಹೌದಾ, ಸರಿ, ಮನೆಗೆ ಬಾ, ನಿನಗೊಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಸುಮಾ ಫೋನ್ ಇಟ್ಟಳು. ರಘು ಮನೆಗೆ ಬಂದಾಗ ಕಾದಿದೆ ನಿಜವಾದ ಆಘಾತ. ಕಾವ್ಯ ಮತ್ತು ಸುಮಾ ಸೇರಿ ರಘುವಿಗೆ ಯಾವ ರೀತಿ ಬುದ್ಧಿ ಕಲಿಸುತ್ತಾರೆ? ಸಂಜೆ ರಘು ಮನೆಗೆ ಬಂದಾಗ ಮನೆ ನಿಶಬ್ದವಾಗಿತ್ತು. ಸುಮಾ, ಸುಮಾ ಎಂದು ಕರೆಯುತ್ತಾ ಹಾಲಿಗೆ ಬಂದ. ಅಲ್ಲಿ ಸೋಫಾದ ಮೇಲೆ ಸುಮಾ ಕುಳಿತಿದ್ದಳು. ಅವಳ ಪಕ್ಕದಲ್ಲೇ ಕಾವ್ಯ ಕೂಡ ಕುಳಿತಿದ್ದನ್ನು ನೋಡಿ ರಘುವಿಗೆ ದೆವ್ವ ನೋಡಿದ ಹಾಗೆ ಆಯಿತು. ಅವನ ಕೈಯಲ್ಲಿದ್ದ ಬ್ಯಾಗ್ ಕೆಳಗೆ ಬಿತ್ತು. ಕಾವ್ಯ, ನೀನಿಲ್ಲಿ? ರಘು ತೊದಲಿದ. ಸುಮಾ ಎದ್ದು ನಿಂತು, ಬಾ ರಘು, ಅಮ್ಮನ ಆರೋಗ್ಯ ಹೇಗಿದೆ ಅಂತ ಕಾವ್ಯ ಕೇಳ್ತಿದ್ದಾಳೆ, ಹೇಳು ಪಾಪ ಎಂದಳು ವ್ಯಂಗ್ಯವಾಗಿ. ರಘು ಬೆವರುತ್ತಿದ್ದ. ಅಲ್ಲ ಸುಮಾ, ಇವಳು ಯಾರು ಅಂದ್ರೆ? ಸಾಕು ನಿಲ್ಲಿಸು ರಘು, ಕಾವ್ಯ ಜೋರಾಗಿ ಕಿರುಚಿದಳು. 2 ವರ್ಷದಿಂದ ನನ್ನನ್ನ ಪ್ರೀತಿಸ್ತೀನಿ ಅಂತ ನಂಬಿಸಿ ಸತ್ತೋಗಿರೋ ಅಮ್ಮನ ಹೆಸರಲ್ಲಿ ಎಂಥ ನಾಟಕ ಆಡಿದೆ? ಛೀ, ನಿನ್ನಂಥವನನ್ನ ನಂಬಿದ್ನಲ್ಲ. ರಘು ಕಾವ್ಯಳ ಕಾಲಿಗೆ ಬೀಳಲು ಹೋದ. ಪ್ಲೀಸ್ ಕಾವ್ಯ, ಇದು ತಪ್ಪಾಯ್ತು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಎಕ್ಸ್ಪ್ಲೇನ್ ಮಾಡ್ತೀಯಾ ರಘು?
ಸುಮಾ ಗುಡುಗಿದಳು. ಶ್ವೇತಾ ಹತ್ರ, ಕಾವ್ಯ ಹತ್ರ ಮತ್ತು ನನ್ನ ಹತ್ರ ಮೂವರಿಗೂ ಒಂದೇ ಸುಳ್ಳು ಹೇಳಿ ಆಟ ಆಡಿದ್ಯಾ. ನನಗೆ ಧೈರ್ಯ ಇರ್ಲಿಲ್ಲ ಅಂತ ಸುಮ್ಮನಿದ್ದೆ. ಆದ್ರೆ ಕಾವ್ಯ ನನಗಿಂತ ಧೈರ್ಯವಂತೆ. ಇವತ್ತು ನಿನ್ನ ಅಸಲಿ ಮುಖವಾಡ ಕಳಚಿದೆ. ರಘುವಿಗೆ ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಇರಲಿಲ್ಲ. ಈಗಲೇ ಈ ಮನೆಯಿಂದ ಆಚೆ ಹೋಗು. ನನ್ನ ವಕೀಲರು ನಾಳೆ ಡೈವರ್ಸ್ ನೋಟಿಸ್ ಕಳಿಸ್ತಾರೆ. ಇನ್ಮುಂದೆ ಈ ನಿನ್ನ ನಾಟಕ ನನ್ನತ್ರ ನಡೆಯಲ್ಲ. ಸುಮಾ ದೃಢವಾಗಿ ಹೇಳಿದಳು. ಕಾವ್ಯ ರಘುವಿನ ಹತ್ತಿರ ಬಂದು, ಪ್ರೀತಿ ಅಂದ್ರೆ ತ್ಯಾಗ, ನಂಬಿಕೆ ಅಂದುಕೊಂಡಿದ್ದೆ. ಆದ್ರೆ ನಿನ್ನ ಪಾಲಿಗೆ ಅದು ಬರೀ ಟೈಂ ಪಾಸ್. ಇವತ್ತಿಂದ ನಿನ್ನ ಪಾಪದ ಭಾರ ನೀನೇ ಹೊರಬೇಕು ಎಂದು ಹೇಳಿ ತಿರುಗಿ ನೋಡದೆ ಹೊರಟು ಹೋದಳು. ರಘು ತಲೆ ಮೇಲೆ ಕೈ ಹೊತ್ತು ಕುಳಿತ. ಅವನ ಸುಳ್ಳಿನ ಸಾಮ್ರಾಜ್ಯ ಇಸ್ಪೀಟೆಲೆಗಳ ಅರಮನೆಯಂತೆ ಕುಸಿದು ಬಿದ್ದಿತ್ತು. ಕಾವ್ಯ ಮತ್ತು ಸುಮಾ ಇಬ್ಬರೂ ಆ ಮೋಸದ ಬಲೆಯಿಂದ ಮುಕ್ತರಾಗಿ ಹೊಸ ಬದುಕಿನತ್ತ ಹೆಜ್ಜೆ ಹಾಕಿದರು.